ಪ್ರಥಮತಃ ಚಾತುರ್ಮಾಸ್ಯ ನಿಮಿತ್ತ ನಡೀತಾ ಇರ್ತಕ್ಕಂಥ ಸಂಧ್ಯಾಕಾಲದ ಪೂಜಾ ಕಾರ್ಯಕ್ರಮಕ್ಕೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನನ್ನೆಲ್ಲ ಆತ್ಮೀಯರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪರಮ ಪೂಜ್ಯರು ಸುಂದರವಾದಂಥ ಮಾತುಗಳಲ್ಲಿ ಭಕ್ತಿಯ ಮಹತ್ವವನ್ನು ಸಾರಿ ಹೊಗಳಿದ್ದಾರೆ. ಸುಂದರವಾಗಿ ನಾಮದೇವನ ಚರಿತ್ರೆಯನ್ನು ವಿವರಿಸಿದ್ದಾರೆ. ನಾವು ಕೂಡ ಮೊಟ್ಟ ಮೊದಲು ಈ ಚರಿತ್ರೆಯನ್ನು ಕೇಳ್ತಾ ಇರುವಂತಹದ್ದು. ಹೀಗಾಗಿ ಮಗದೊಮ್ಮೆ ಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟೊಟ್ಟಿಗೆ ಅವರು ಸಹಜವಾಗಿ ಹರನಮಃ ಪಾರ್ವತಿ ಪತಿಯನ್ನ ಮೇಲೆ ಮುಗಿಸ್ತಾರೆ ಆಶೀರ್ವಚನವನ್ನು. ಆದರೆ ಮುಗಿಲಿಲ್ಲ ಅಂಥೇಳಿ 2 ಸಲ ಮತ್ತೆ ಪುನಃ ಹೇಳಿದರು. ನಾವು ಹೇಳೋದು ದಿನ ಹೀಗೆ ಆಗ್ತಾ ಇರಲಿ ಅಂಥೇಳಿ, ಯಾವಾಗಲೂ ಮುಗಿಯೋದು ಬೇಡ, ಅದು ನಡೀತಾ ಇರಲಿ, ನಮಗೆಲ್ಲರಿಗೂ ಕೂಡ ಅಮೃತ ಸುಧೆಯ ಪಾನವಾಗಲಿ ಅಂಥೇಳಿ ಆ ತಾಯಿಯಲ್ಲಿ ಬೇಡ್ತಾ ಕಥೋಪದೇಶಕ್ಕೆ ಹೋಗ್ತಾ ಇದ್ದೇವೆ. ಒಂದು ಊರು, ಆ ಊರಲ್ಲಿ ಸದ್ಗೃಹಸ್ಥರು ವಾಸವಾಗಿದ್ದರು. ಅನಾದಿ ಕಾಲದಿಂದ ಬಂದಂಥ ಶ್ರೀಮಂತಿಕೆ ಆ ಗೃಹಸ್ಥರಲ್ಲಿ ಇತ್ತು. ವಯೋಮಾನಕ್ಕೆ ಸಹಜವಾಗಿ ಅವರಲ್ಲಿ ವೃದ್ಧಾಪ್ಯ ಪ್ರಾಪ್ತವಾಗ್ತಾ ಹೋಯಿತು. ಯಾವಾಗ ವೃದ್ಧಾಪ್ಯ ಸಹಜವಾಗಿಯೇ ಪ್ರಾಪ್ತವಾಗ್ತಾ ಹೋಯಿತೋ ಕಣ್ಣುಗಳು ಮಂಜಾಗ್ಲಿಕ್ಕೆ ಶುರುವಾದವು. ಕಣ್ಣು ಕಾಣಿಸುವಂತಹದ್ದು ಸ್ವಲ್ಪ ಕಷ್ಟವಾಗಲಿಕ್ಕೆ ಆರಂಭವಾಯಿತು. ಆವಾಗ ಗ್ರಾಮದ ಅನೇಕರು ಆ ಗೃಹಸ್ಥರಿಗೆ ಹೇಳ್ತಾರೆ, ಒಳ್ಳೆ ಆಸ್ಪತ್ರೆಗಳಿವೆ ಸಿಟಿಯಲ್ಲಿ, ನಗರಗಳಲ್ಲಿ, ತಾವು ಹೋಗಿ ಅಲ್ಲಿ ಒಂದು ಟೆಸ್ಟನ್ನು ಮಾಡಿಸಿ ಅವರಿಂದ ಪರಿಹಾರ ಕಂಡುಕೊಳ್ಳಿ ಅಂಥೇಳಿ. ಆವಾಗ ಈ ಸದ್ಗೃಹಸ್ಥರು ತಮ್ಮ ಮೊಮ್ಮಗನನ್ನು ಕರ್ಕೊಂಡು ಶಹರಕ್ಕೆ ಹೋಗ್ತಾರೆ. ಅಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಅವರು ಹೋಗಿ ಡಾಕ್ಟ್ರನ್ನು ಸಂದರ್ಶಿಸ್ತಾರೆ. ಡಾಕ್ಟರು ಕಣ್ಣಿನ ಪರೀಕ್ಷೆಯನ್ನು ಮಾಡಿ ಅವರು ಹೇಳ್ತಾರೆ, ನಿಮಗೆ ಕಣ್ಣಲ್ಲಿ ಪೊರೆ ಬಂದಿದೆ, ವಯೋಮಾನಕ್ಕೆ ಸಹಜವಾಗಿಯೇ ಬಂದಿದೆ, ಹೀಗಾಗಿ ನಿಮಗೆ ಕಾಣುವುದು ಕಷ್ಟ ಅಂಥೇಳಿ. ಆವಾಗ ಈ ಗೃಹಸ್ಥರು ಕೇಳ್ತಾರೆ, ಅದಕ್ಕೇನು ಮಾಡಲಿಕ್ಕಾದೀತು? ಏನೂ ಇಲ್ಲ, ಸಣ್ಣ ಆಪರೇಷನ್ ಇದೆ, ಅದನ್ನು ನಾವು ಮಾಡ್ತೇವೆ, ಆಮೇಲೆ ನಿಮಗೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತದೆ ಅಂಥೇಳಿ. ಆವಾಗ ಈ ಗೃಹಸ್ಥರಿಗೆ ತುಂಬ ಆನಂದ, ಸಂತೋಷ. ವಯಸ್ಸಾದರೂ ಕೂಡ ಜಗತ್ತನ್ನು ನೋಡಬೇಕೆಂಬಂಥ ಇಚ್ಛೆ ಇನ್ನೂ ಆಗಿರಲಿಲ್ಲ ಅವರದು. ಪ್ರಪಂಚದ ಬಗ್ಗೆ ತುಂಬ ಕಾತುರತೆ, ಹಾಹಾಕಾರ ಮನಸ್ಸಲ್ಲಿ ತುಂಬಿ ತುಳುಕ್ತಾ ಇತ್ತು. ಹೀಗಾಗಿ ಅವ್ರು ಹೇಳ್ತಾರೆ, ಹಾಗಾದರೆ ಆಪರೇಷನ್ ಮಾಡಿದ್ರೆ ನನ್ನ ಕಣ್ಣು ಸರಿಯಾಗ್ತದಿಲ್ವೇ? ಖಂಡಿತವಾಗಿಯೂ. ಆವಾಗ ಈ ಸದ್ಗೃಹಸ್ಥರು ಕೇಳ್ತಾರೆ, ನಾನು ಎಲ್ಲವೂ ನೋಡಬಹುದೇ? ಮುದ್ದಾಮಾಗಿ ಎಲ್ಲವೂ ಕೂಡ ನೀವು ಕಾಣ್ತದೆ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತದೆ, ಯಾವುದೇ ತೊಂದರೆ ಆಗುವುದಿಲ್ಲ. ಓಹೋ, ಅಂದರೆ ಕಣ್ಣು ಸ್ಪಷ್ಟವಾಗಿ ಬಿಡ್ತದೆ ನಂದು? ಹೌದು, ಖಂಡಿತವಾಗ್ಲೂ ಸ್ಪಷ್ಟವಾಗ್ತದೆ, ಎಲ್ಲವೂ ಕಾಣ್ತದೆ, ಎಲ್ಲವೂ ಕಾಣ್ತದೆ, ಓದಲಿಕ್ಕೂ ಆಗ್ತದೆ ನಾನು, ಖಂಡಿತವಾಗಿ ನೀವು ಓದಲಿಕ್ಕೂ ಆಗ್ತದೆ, ಬರೀಲಿಕ್ಕೂ ಆಗ್ತದೆ. ಹೌದು, ಹಾಗಾದರೆ ನನ್ನ ಕಣ್ಣಿನ ಆಪರೇಷನ್ ಮಾಡಿಸಿ ಅಂಥೇಳಿ ಈ ಸದ್ಗೃಹಸ್ಥರು ಆ ಡಾಕ್ಟರಿಗೆ ಹೇಳ್ತಾರೆ. ಡಾಕ್ಟರು ವ್ಯವಸ್ಥಿತವಾಗಿ ಆ ಸದ್ಗೃಹಸ್ಥನ ಕಣ್ಣಿನ ಆಪರೇಷನನ್ನು ಮಾಡಿಸ್ತಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಕ್ಕೆ ಹೇಳಿ ಅವನಿಗೆ ಮನೆಗೆ ಕಳಿಸ್ತಾರೆ. ಇನ್ನು 8 ದಿನ ಸ್ವಲ್ಪ ಪಟ್ಟಿ ಹಾಕ್ಕೊಂಡಿರು ಕಣ್ಣಿಗೆ, ಆಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಹೋಗ್ತದೆ. ಡಾಕ್ಟರಿಗೆ ಓದ್ಲಿಕ್ಕೆ ಆಗ್ತದಲ್ಲ ನಾನು? ಖಂಡಿತವಾಗಿ ಓದಲಿಕ್ಕೂ ಕೂಡ ಆಗ್ತದೆ. ಸಂತೋಷದಿಂದ ಈ ಗೃಹಸ್ಥರು ಮನೆಗೆ ಹೋಗ್ತಾರೆ. 8 ದಿನ ಆಯಿತು. ಕಣ್ಣಿನ ಪಟ್ಟಿಯನ್ನು ತೆಗಿತಾರೆ.
ಪ್ರಪಂಚವೆಲ್ಲವೂ ಕೂಡ ಅವರಿಗೆ ಕಾಣಲಿಕ್ಕೆ ಶುರುವಾಗ್ತದೆ. ಒಂದು ರೀತಿಯ ಚಲುಮೆ, ಒಂದು ರೀತಿಯ ನವ ಯೌವನ ಪ್ರಾಯ ಆ ಸದ್ಗ್ರಸ್ತಲ್ಲಿ ತುಂಬಿ ತುಳುಕ್ತಾ ಹೋಗ್ತದೆ. ಆನಂದವೋ ಆನಂದ. ಅಬ್ಬ, ಹೇಗೆ ನಾನು ಸಣ್ಣಿರಬೇಕಾದ ಜಗತ್ತನ್ನು ಕಾಣ್ತಿದ್ನೋ ಅದೇ ರೀತಿಯಾಗಿ ನನಗೆ ಜಗತ್ತು ಕಾಣ್ತಾ ಇದೆ ಅಂಥೇಳಿ ಆನಂದವೇನೋ ಆಗ್ತದೆ. ಆದರೆ ಪುಸ್ತಕ ತಗೊಳ್ತಾರೆ, ಏನೋ ಸಮಸ್ಯೆ ಬರ್ತದೆ. ಸಮಸ್ಯೆ ಬಂದು ಮತ್ತೆ ತನ್ನ ಮೊಮ್ಮಗನ ಜೊತೆಗೆ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಹೇಳ್ತಾರೆ, ಡಾಕ್ಟರೇ ನೀವು ಹೇಳಿದ್ರಿ ಆಪ್ರೇಷನ್ ಮಾಡಿದ ಮೇಲೆ ಎಲ್ಲವೂ ಕಾಣ್ತದೆ, ಓದಲಿಕ್ಕೂ ಆಗ್ತದೆ ಅಂಥೇಳಿ, ನನಗಿನ್ನೂ ಓದಲಿಕ್ಕೆ ಆಗ್ತಾಯಿಲ್ಲ ಡಾಕ್ಟರೇ ಅಂಥೇಳಿ. ಡಾಕ್ಟರಿಗೆ ಆಶ್ಚರ್ಯ. ಓಹೋ, ಸ್ವಲ್ಪ ಇನ್ನೂ ಏನಾದರೂ ಸಮಸ್ಯೆ ಇದ್ದಿರ್ಬೋದು ಕಣ್ಣಲ್ಲಿ, ಕಣ್ಣಿಗೆ ಇನ್ನೂ ಕೂಡ ರಕ್ತದ ಪ್ರವಾಹ ಸರಿಯಾಗಿ ಹರಿತಾ ಇರಲಿಕ್ಕಿಲ್ಲ ಎಂಬ ಭಾವನೆಯಿಂದ ಡಾಕ್ಟರ್ ಹೇಳ್ತಾರೆ, ಸಮಾಧಾನ ಮಾಡ್ಕೋ ಅಪ್ಪ, ಒಮ್ಮಿಂದೊಮ್ಮೆಲೆ ಎಲ್ಲವೂ ಕೂಡ ಆಗುವುದಿಲ್ಲ, ಸ್ವಲ್ಪ ಸಮಯ ಬೇಕಾಗ್ತದೆ. ಹೀಗಾಗಿ ಒಂದು ಡ್ರಾಪನ್ನು ಕೊಡ್ತೇನೆ, ಅದನ್ನು ನಿತ್ಯ 3 ಸಲ ಕಣ್ಣಿಗೆ ಹಾಕೋ. ಗುಳಿಗೆಯನ್ನು ಕೊಡ್ತೇನೆ, ರಕ್ತ ಪ್ರವಾಹ ಹೆಚ್ಚಾಗಿ ಕಣ್ಣಿಗೆ ಸರಿಯಾಗಿ ರಕ್ತ ತುಂಬಬೇಕು, ಅನಂತರ ಎಲ್ಲವೂ ಕೂಡ ಓಡಲಿಕ್ಕೆ ಆಗ್ತದೆ, ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಪುನಃ ಔಷಧಿಯನ್ನು ಕೊಟ್ಟು, ಪುನಃ ಡ್ರಾಪನ್ನು ಕೊಟ್ಟು ಅವನಿಗೆ ಮನೆಗೆ ಕಳಿಸ್ತಾರೆ. ಪುನಃ ಈ ಶ್ರೀಮಂತ ಸಂತೋಷದಿಂದ ಮನೆಗೆ ಬರ್ತಾನೆ. 8ನೇ ದಿನ ಡ್ರಾಪನ್ನು ಹಾಕ್ಕೊಳ್ತಾನೆ, ಗುಳಿಗೆಯನ್ನು ತಗೊಳ್ತಾನೆ, ಪುಸ್ತಕ ತಗೊಳ್ತಾನೆ, ಆದರೂ ಓದಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಸಿಡುಕಿ ಮಿಣುಕಿನಿಂದ ಮತ್ತೆ ಮೊಮ್ಮಗನ ಜೊತೆ ಕರ್ಕೊಂಡು ಹೋಗಿ ಡಾಕ್ಟರ್ ಹೋಗ್ತಾರೆ. ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಸುಳ್ಳು ಹೇಳಿದ್ರಿ, ನಾನು ಆಪ್ರೇಷನ್ ಮಾಡಿದ್ರಿ, ನನಗಿನ್ನೂ ಕೂಡ ಓದಲಿಕ್ಕೆ ಆಗ್ತಾ ಇಲ್ಲ, ನೀವು ತಪ್ಪು ಮಾಡಿದ್ರಿ ಅಂಥೇಳಿ. ತುಂಬ ಜನರಿದ್ದಾರೆ ಆಸ್ಪತ್ರೆಯಲ್ಲಿ. ಇವನು ಗಲಾಟೆ ಮಾಡ್ತಾ ಇದ್ದಾನೆ. ಆವಾಗ ಡಾಕ್ಟ್ರ್ ಅವನಿಗೆ ಸಮಾಧಾನ ಮಾಡ್ತಾರೆ, ಚಿಂತೆ ಮಾಡಬೇಡಪ್ಪ, ಮತ್ತೊಂದು ಸಲ ಪರೀಕ್ಷೆ ಮಾಡ್ತೀನಿ ಅಂಥೇಳಿ ಅವನನ್ನು ಪರೀಕ್ಷಾ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವನ ಕಣ್ಣಿನ ಪರೀಕ್ಷೆನ ಮಾಡ್ತಾರೆ, ಲೈಟ್ ಬಿಟ್ಟು. ಸರಿಯಾಗಿರಿ ಅಂತ ಹೇಳುವಾಗ ಅನ್ನಿಸ್ತಾರೆ. ಅನಂತರ ಅವನಿಗೆ ಎಲ್ಲ ವಸ್ತುಗಳನ್ನು ತೋರಿಸ್ತಾರೆ, ಅದನ್ನು ನೋಡು, ಇದನ್ನು ನೋಡು. ಎಲ್ಲ ವಸ್ತುವನ್ನು ಕೂಡ ಅವನು ಸರಿಯಾಗಿ ನೋಡ್ತಾ ಇದ್ದಾನೆ, ಸರಿಯಾಗಿ ಅವನಿಗೆ ಕಾಣ್ತಾ ಇದೆ, ಎಲ್ಲವೂ ಕೂಡ ಏನೇನಂತ ಹೇಳುವನು ಹೇಳ್ತಾ ಇದ್ದಾನೆ. ಆದರೆ ಕೈ ಪುಸ್ತಕ ಕೊಟ್ಟರೆ ಮಾತ್ರ ಅವನಿಗೆ ಓದಲಿಕ್ಕೆ ಆಗ್ತಾ ಇಲ್ಲ. ಡಾಕ್ಟ್ರ್ ತಲೆ ಬಿಸಿ ಆಗಿಬಿಡ್ತು. ಎಲ್ಲವೂ ನಿನಗೆ ಕಾಣ್ತದೆ, ಆದರೆ ಯಾಕೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಡಾಕ್ಟರು ಕೆನ್ನೆ ಮೇಲೆ ಕೈ ಇಟ್ಕೊಂಡು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಈ ಸದ್ಗ್ರಸ್ತ ಡಾಕ್ಟ್ರಿಗೆ ಹೇಳ್ತಾನೆ, ಡಾಕ್ಟರೇ ನೀವು ಹೇಳಿದಲ್ಲ ಆಪ್ರೇಷನ್ ಮಾಡಿದ್ರೆ ಕಣ್ಣು ಕಾಣ್ತದೆ, ಓದಲಿಕ್ಕೆ ಆಗ್ತದೆ ಅಂಥೇಳಿ. ಹೌದು, ಅದು ಯಾಕೆ ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ? ಅದೇ ನಂಗೆ ದೊಡ್ಡ ಸಮಸ್ಯೆ. ನಿನಗೆಲ್ಲವೂ ಕೂಡ ಕಾಣ್ತಾ ಇದೆ ಚೆನ್ನಾಗಿ, ಅದು ನಿನಗೆ ಯಾಕೆ ಓದಲಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಆವಾಗ ಈ ಸದ್ಗ್ರಸ್ತ ಹೇಳ್ತಾನೆ, ಡಾಕ್ಟರೇ ನನಗೆ ಓದಲಿಕ್ಕೆ ಬರುವುದಿಲ್ಲ ಅಂಥೇಳಿ. ಅವನಿಗೆ ಓದಲಿಕ್ಕೆ ಬರುವುದಿಲ್ಲ. ಅವನ ವಿಚಾರ ಏನು? ಕಣ್ಣು ಆಪ್ರೇಷನ್ ಮಾಡಿಸಿದ್ರೆ ಓದಲಿಕ್ಕೆ ಬರ್ತದೆ ಅಂಥೇಳಿ, ಬರೀಲಿಕ್ಕೆ ಬರ್ತದೆ ಅಂಥೇಳಿ. ಹೀಗಾಗಿ ಅವನು ತುಂಬ ಆತ್ಮೀಯತೆಯಿಂದ ಅದನ್ನು ಮಾಡಿಸ್ಕೊಂಡಿದ್ದ. ಯಾವುದು ನಮ್ಮ ಹತ್ರ ಇಲ್ಲವೋ ಅದು ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ? ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು ನಮ್ಮಲ್ಲಿ ಇದೆಯೋ ಅದೇ ತಾನೇ ನಮ್ಮಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಓದಲಿಕ್ಕೆ ಬರದೇ ಇದ್ಬಿಟ್ರೆ ಕಣ್ಣಿನ ಆಪ್ರೇಷನ್ ಮಾಡಿಕೊಳ್ಳಿ ಓದಲಿಕ್ಕೆ ಆಗ್ತದೆಯೇ? ನಡಿಲಿಕ್ಕೆ ಬರದೇ ಇದ್ಬಿಟ್ರೆ, ನಡೆಯೋದೇ ಗೊತ್ತಿಲ್ಲದೆ ಹೋಗಿಬಿಟ್ರೆ ಕಾಲು ಹಾಕದೆ ನಡಿಲಿಕ್ಕೆ ಆಗ್ತದೆಯೇ? ಇಲ್ಲ. ಒಂದು ಗೊತ್ತಿರಬೇಕಲ್ಲ ಮೊದಲು. ಗೊತ್ತಿದ್ದಾಗ ಮಾತ್ರ ನಾವು ಮುಂದುವರೆದಾಗ ನಾವು ಜೀವನದಲ್ಲಿ ಸಫಲತೆಯನ್ನು ಕಾಣ್ಬೋದು. ಹೀಗಾಗಿ ಪ್ರಾಯಶಃ ಇವತ್ತಿನ ದಿನ ನಮ್ಮ ಪ್ರಪಂಚದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿಬಿಟ್ರೆ, ನಮಗೆ ಪ್ರಪಂಚ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವಿಲ್ಲ. ಈ ಸಾಮರ್ಥ್ಯ ಇಲ್ಲದಿರೋದ್ರಿಂದ ನಾವು ಪ್ರಪಂಚವನ್ನು ತೆಗಳ್ತಾ ಇದ್ದೇವೆ, ದೂರುತ್ತಾ ಇದ್ದೇವೆ, ಪ್ರಪಂಚವನ್ನು ಹೀಯಾಳಿಸ್ತಾ ಇದ್ದೇವೆ. ಅವರಿಂಥವರು, ಅವರಂಥವರು, ಅವರಿಗೆ ಸರಿಯಾದ ಜ್ಞಾನ ಇಲ್ಲ, ಅವನು ತಪ್ಪು ಮಾಡ್ತಾನೆ ಅಂಥೇಳಿ. ನಮ್ಮ ದೃಷ್ಟಿಯೇ ಸರಿ ಇಲ್ಲ, ನಮಗೆ ನೋಡುವಂಥ ಉದಾತ್ತ ಚಿಂತನೆ ಇಲ್ಲ, ನೋಡುವಂಥ ಭಾವನೆ ಇಲ್ಲ. ಹೀಗಾಗಿ ನಮಗೆಲ್ಲವೂ ಕೂಡ ಏರುಪೇರ ಕಾಣ್ತಾ ಇದೆಯಲ್ಲ, ಅದು ಜಗತ್ತಿನ ದೋಷವಲ್ಲ, ನಮ್ಮ ದೋಷ ಎಂಬುದನ್ನು ನಾವು ಮೊಟ್ಟ ಮೊದಲು ಅರ್ಥಕೊಳ್ಬೇಕು.
ಅವನಿಗೆ ಓದ್ಲಿಕ್ಕೆ ಬರ್ತಿದ್ರೆ ಅವನು ಹೇಗೆ ಪುಸ್ತಕ ಓದ್ತಿದ್ನೋ ನಮಗೆ ಅದೇ ರೀತಿ ಜಗತ್ತೆಂಬುದನ್ನು ಏನು ಎಂಬುದನ್ನು ತಿಳ್ಕೊಂಡಿದ್ರೆ ಜಗತ್ತಿನ ಬಗ್ಗೆ ವ್ಯಾಖ್ಯಾನ ಮಾಡಿಸುವಂಥ ಅವಶ್ಯಕತೆ ನಮಗಿಲ್ಲಾಗಿತ್ತು. ನಮ್ಮ ಗುರುಗಳು ಯಾವಾಗಲೂ ಹೇಳುವಂಥವ್ರು, ಕುಣಿಲಿಕ್ಕೆ ಬರೆದಿದ್ದವನಿಗೆ ಅವನು ಹೇಳ್ತಾನಂತೆ ಸ್ಟೇಜ್ ಚೆನ್ನಾಗಿಲ್ಲ ಅಂಥೇಳಿ. ಒಟ್ಟು ತಪ್ಪಿಸ್ಕೊಳ್ಳಿಕ್ಕೆ ಒಂದು ದಾರಿ ಬೇಕಲ್ವ ಅವನಿಗೆ. ಕುಣಿಲಿಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದಲ್ವ ಅವನಿಗೆ. ಸ್ಟೇಜೇ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ಸ್ಟೇಜಿನ ದೋಷ, ತನ್ನ ದೋಷವೇನೂ ಇಲ್ಲ ಅಂಥೇಳಿ. ಹೀಗಾಗಿ ಇವತ್ತು ನಾವೇನು ಮಾಡ್ತಿದ್ದೇವೆ, ಪ್ರತಿಯೊಬ್ಬರಲ್ಲೂ ಕೂಡ ದೋಷವನ್ನು ಹುಡುಕ್ತಾ ಇದ್ದೇವೆ. ಆ ದೋಷಗಳು ನಮ್ಮಲ್ಲೇ ಇವೆ ಎಂಬಂಥ ಸತ್ಯವನ್ನು ನಾವು ಮರೆತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಜಗತ್ತು ಹೇಗಿದೆಯೋ ಸ್ವಲ್ಪ ಏನಾದರೂ ಏರುಪೇರು ಆಗ್ತಾ ಇರ್ಬೋದು, ನಮ್ಮ ಕಣ್ಣಿಗೆ ಉಜ್ವಲವಾಗಿ ಕಾಣ್ತಾ ಇರ್ಬೋದು, ನಮ್ಮ ಕಣ್ಣಿಗೆ ನಮ್ಮ ಜೀವನ ಶೈಲಿಗಳು ಬದಲಾಗಿರ್ಬೋದು, ಆದರೆ ನಮ್ಮ ಸ್ವಭಾವ, ನಮ್ಮ ನಡೆ ನುಡಿಗಳು ಇನ್ನೂ ಹಾಗೆ ಏನಿದೆಯೇ ಅಲ್ಲ. ಅದಕ್ಕೆ ಕಾರಣ ನಮ್ಮ ಚಿಂತನೆ ಆಗಿದೆ, ನಮಗೆ ನೋಡುವಂಥ ದೃಷ್ಟಿಕೋನವೇ ಸರಿಯಾಗಿಲ್ಲ ಎಂಬುದನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ನಮ್ಮ ಗುರುಗಳು ಯಾವಾಗಲೂ ಕೂಡ ಹೇಳಿರುವಂಥವರು, ಶಿಕ್ಷಣ ಮಂತ್ರಿ ಆಗಬೇಕಾದರೆ ಅವನು ಸುಶಿಕ್ಷಣ ಆಗಿರಬೇಕು, ಆಗ ಮಾತ್ರ ಅವನು ಶಿಕ್ಷಣ ಮಂತ್ರಿ ಆದಾಗ ಉಪಯೋಗವಾಗ್ತದೆ ಅಂಥೇಳಿ. ಕ್ರೀಡಾ ಮಂತ್ರಿ ಆಗಬೇಕಾದ್ರೆ ಅವನು ಕ್ರೀಡಾದ ಬಗ್ಗೆ ಜ್ಞಾನವಿರಬೇಕು, ಆವಾಗ ಮಾತ್ರ ಅವನು ಕ್ರೀಡಾ ಮಂತ್ರಿ ಆದರೆ ಅದರಿಂದ 4 ಜನರಿಗೆ ಪ್ರಯೋಜನ ಸಿಗ್ತದೆ ಅಂಥೇಳಿ. ಅದರ ಜ್ಞಾನವೇ ಇಲ್ಲದೆ ನಾವು ಮಂತ್ರಿ ಆಗಿಬಿಟ್ರೆ ಏನು ತಾನೇ ಸಿಕ್ತೀತು ಅಂತನೇಗರಿಗೆ ಅನ್ನಿಸ್ತಾರೆ. ನಾನು ಅಧ್ಯಕ್ಷನಾಗ್ಬಿಟ್ಟು ಏನೂ ಮಾಡ್ಬೋದು ಅಂಥೇಳಿ. ಅಧ್ಯಕ್ಷನಾಗಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂಚೆ ಏನಾದರೂ ಮಾಡ್ತಿದ್ದರೆ ಅಧ್ಯಕ್ಷನಾಗಿ ಹೆಚ್ಚು ಮಾಡ್ಬೋದೇ ಹೊರತು, ಏನೂ ಮಾಡದಿದ್ದವನು ಅಧ್ಯಕ್ಷನಾಗಿಬಿಟ್ರೆ ದೇವರೇ ಗತಿ. ದೇವರಂತೇಳಿ ಕಿರೀಟ ಹಾಕಿ ನಮಸ್ಕಾರ ಮಾಡದೇ ಬಿಟ್ಟರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪದವಿಯಿಂದ ಏನೂ ಸಿಗೋದಿಲ್ಲ, ನಾವು ಮಾಡೋದ್ರಿಂದ ಸಿಗ್ತದೆ. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲು ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕಾಗಿದೆ, ನಮ್ಮ ತನವನ್ನು ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಆವಾಗ ಮಾತ್ರ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಈ ಕಥೆ ನಮಗೆ ತಿಳಿಸ್ತಾ ಇದೆ, ನೀನು ಮೊಟ್ಟ ಮೊದಲು ಸರಿಯಾಗಿ ಕಲ್ತುಕೋ, ಅರ್ಥಕೋ, ಅನಂತರ ಬೇರೆಯವ್ರ ಮೇಲೆ ದೋಷಾಪೂರ್ಣ ಮಾಡು. ಇಲ್ದಿದ್ರೆ ಆ ಸದ್ಗೃಹಸ್ಥ ಡಾಕ್ಟ್ರಿಗೆ ನೀನು ಮಾಡಿದ ತಪ್ಪು ನಿನಗೇನು ಗೊತ್ತಿಲ್ಲ ಅಂಥೇಳಿ ಹೇಗೆ ಬೈತಾನೋ ಹಾಗೆ ನಮ್ಮ ಜೀವನವಾಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಆ ರೀತಿ ನಮ್ಮ ಜೀವನವಾಗದೇ ಇರಬೇಕಾದ್ರೆ ನಾವು ನಮ್ಮ ತನವನ್ನು ಅರ್ಥಕೊಳ್ಳೋಣ. ಜಗತ್ತಿನ ಸ್ಥಿತಿ ನೀತಿಗಳನ್ನು ಅರ್ಥಕೊಂಡು ಪ್ರೀತಿಯಿಂದ ನಾವು ಬಾಳ್ತಾ ಹೋದರೆ ನಾವು ಕೂಡ ಆರಾಮಾಗಿರ್ತೇವೆ, ಇತರರು ಕೂಡ ಆರಾಮಾಗಿರಲಿಕ್ಕೆ ನಾವು ಸಹಕರಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನ ಶೈಲಿ ಆ ತಾಯಿ ಜ್ಞಾನೇಶ್ವರಿ ನಡೆಸುವಂತೆ ಆಶೀರ್ವದಿಸಲಿ. ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯಗಳನ್ನು ತುಂಬಲಿ ಅಂಥೇಳಿ ಆ ಮಹಾಮಾತೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬ ಸಂತೋಷವಾಗ್ತಾ ಇದೆ. ಚಾತುರ್ಮಾಸ ಕಾರ್ಯಕ್ರಮ ತುಂಬ ವಿಧಿವತ್ತಾಗಿ ಅತ್ಯಂತ ವೈಭವೋಪೇತವಾಗಿ ಸಾಗರದಲ್ಲಿ ನಡೀತಾ ಇದೆ. ಪ್ರತಿದಿನದಂತೆ ಇವತ್ತು ಕೂಡ ವಿಶೇಷವಾಗಿ ಸಾಯಂಕಾಲದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೆದು, ಪ್ರತಿದಿನದಂತೆ ನಮ್ಮ ಸಾಗರದ ಮಾತೆಯರು ಲಲಿತಾ ಸಹಸ್ರನಾಮ ಸ್ವಲ್ಪ ಬೇಗನೆ ಪಠನ ಮಾಡಿದರೆ, ಅನಂತರ ಕುಮಟದಿಂದ ಬಂದಂಥ ದೈವಜ್ಞ ಗೆಳೆಯರ ಬಳಗದ ಹೊಸಹೆರವಟ್ಟ ವತಿಯಿಂದ ಸುಂದರವಾದಂಥ ಭಜನಾ ಕಾರ್ಯಕ್ರಮ ಇವತ್ತಿಲ್ಲಿ ನೆರವೇರಿತು. ಆ ಭಜನಾ ಕಾರ್ಯಕ್ರಮ ನೆರವೇರಿಸಿದಂಥ ನನ್ನೆಲ್ಲ ಹೊಸಹೆರವಟ್ಟದ ದೈವಜ್ಞ ಗೆಳೆಯರ ಬಳಗದ ಸಕಲ ಪದಾಧಿಕಾರಿಗಳಿಗೆ ಹಾರ್ದಿಕವಾದಂಥ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅನಂತರ ನಮ್ಮ ಗುಡುಬಳ್ಳಿಯ ಆತ್ಮೀಯರಾದಂಥ ಶ್ರೀಯುತ ಸುಭಾಷ್ ರೇವಣ್ಕರ್ ಮತ್ತು ಅವರ ಸಂಗಡಿಗರಿಂದ ತುಂಬ ಸುಂದರವಾದಂಥ ಭಜನಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿಸಿದ್ವು. ಅಷ್ಟೆಲ್ಲ ತುಂಬ ಒಳ್ಳೆಯ ಸೇವೆಯನ್ನು ಅವರಿಲ್ಲಿ ಸಲ್ಲಿಸಿದ್ದಾರೆ. ಹೀಗಾಗಿ ನಾನು ಸುಭಾಷ್ ಅಣ್ಣನಿಗೆ ಮತ್ತು ಅವರ ತಂಡದವರು ಕೂಡ ಹಾರ್ದಿಕವಾದ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅನಂತರ ಸಾಗರದೆ ನನ್ನ ಅಕ್ಕಳಂಥ ಸಹನಾ ಕೃಷ್ಣನಂದ ಕುಮಾರ್ ಸಹನ ಕುಮಾರ್ ಅಣ್ಣನಾದಂಥ ಸಹನ ಕೃಷ್ಣಾನಂದ ಅಣ್ವೇಕರ್ ಸಾಗರ್ ಇವರು ಇವತ್ತು ಸುಂದರವಾದಂಥ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹೇಗೆ ಅವರಿಗೂ ಕೂಡ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಶುಭಾಶಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನಂತರ ತುಂಬ ಸುಂದರವಾದಂಥ ಭಜನೆಯನ್ನು ಶಿವಮೊಗ್ಗದ ನನ್ನ ಶ್ರೀ ಭೀಮೇಶ್ವರ ಭಜನಾ ಮಂಡಳಿ ನನ್ನ
ಮಂಜುನಾಥಣ್ಣ ಮತ್ತು ಅವ್ರ ತಂಡದವರು ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಆ ತಂಡಕ್ಕೂ ಕೂಡ ಹಾರ್ದಿಕವಾದ ಧನ್ಯವಾದ ಸಲ್ಲಿಸ್ತಾ ದೇವಿ ಆಶೀರ್ವಾದ ಇರಲಿ ಅಂಥೇಳಿ ಬೇಡ್ತಾ ಇದ್ದೇನೆ. ಇವತ್ತಿನ ದಿನ ಅನೇಕರು ಈ ಚಾತುರ್ಮಾಸ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಚಾತುರ್ಮಾಸ ಕಾರ್ಯಕ್ರಮಕ್ಕೆ ವೈಭವ ಅಂತ ಅಂದ್ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅನೇಕ ಸಮಾಜ ಬಾಂಧವರು ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ರಾಜ್ಯ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘದ ಶಿವಮೊಗ್ಗದಿಂದ ಅನೇಕ ಪದಾಧಿಕಾರಿಗಳು ಇವತ್ತಿಲ್ಲಿ ಭಾಗವಹಿಸಿದರು. ಅದರ ಜೊತೆಗೆ ದೈವಜ್ಞ ಬ್ರಾಹ್ಮಣ ಸಮಾಜ ತರೀಕೆರೆಯಿಂದ ಒಂದು ಬಸ್ಸು ಇವತ್ತಿಲ್ಲಿ ಬಂದಿತ್ತು, ತುಂಬ ಜನ ಬಂದಿದ್ದರು. ಅದರ ಜೊತೆಗೆ ದೈವಜ್ಞ ಬ್ರಾಹ್ಮಣ ಸಮಾಜ ಕೊಡೂರಿಂದಲೂ ಕೂಡ ಒಂದು ಬಸ್ನಲ್ಲಿ ಅನೇಕ ಸಮಾಜ ಬಾಂಧವರು ಭಾಗವಹಿಸಿದರು. ಅನಂತರ ಕುಮಟಾದಿಂದ ಲಕ್ಷ್ಮೀನಾರಾಯಣ ಯುವಕ ಸಂಘದಿಂದಲೂ ಕೂಡ ಅನೇಕ ಸಮಾಜ ಬಾಂಧವರು ಇವತ್ತಿಲ್ಲಿ ಭಾಗವಹಿಸಿದರು. ಅನಂತರ ಹೊಸ ಒಟ್ಟಾದ ಕುಮಟದಿಂದ ದೈವಜ್ಞ ಗೆಳೆಯರ ಬಳಗದ ಮುಖಾಂತರ ಅನೇಕ ದೊಡ್ಡ ಬಸ್ನಲ್ಲಿ ಇವತ್ತು ಅನೇಕ ಸಮಾಜ ಬಾಂಧವರು ಹಿರಿಯರ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಪ್ರಾಯಶಃ ಇವರನ್ನು ನಾವು ಸ್ಮರಿಸಲೇಬೇಕು. ನಮ್ಮ ಬಗ್ಗೋಣದ ಯಾವ ಮಠ ಇದೆಯಲ್ಲ, ಆ ಮಠ ನಿರ್ಮಾಣ ಮಾಡಲಿಕ್ಕೆ ನಮ್ಮ ದೈವಜ್ಞ ಗೆಳೆಯರ ಬಳಗ ತುಂಬ ಆವಾಗ ಶ್ರಮ ವಹಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾಯಿದೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಅದರೊಟ್ಟೊಟ್ಟಿಗೆ ಎಲ್ಲ ಪೊಲೀಸರಿಂದ ದೈವಜ್ಞ ಹಿತವರ್ಗದ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ಹಾರ್ದಿಕವಾದಂಥ ಧನ್ಯವಾದ ಸಲ್ಲಿಸ್ತಾ ದೇವಿ ಆಶೀರ್ವಾದ ಇರಲಿ ಅಂಥೇಳಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಈ ಚಾತುರ್ಮಾಸ ನಿಮಿತ್ತ ಪಾದಪೂಜೆ, ಅನ್ನದಾನ ಕಾರ್ಯಕ್ರಮ, ಮಹಾದಾನ ಸೇವೆ ಎಲ್ಲವೂ ಕೂಡ ನಡೆದಿದೆ. ಆ ಎಲ್ಲ ದಾನಿಗಳಿಗೆ ಭಕ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಒಂದು ಸಂಪೂರ್ಣ ಚಾತುರ್ಮಾಸ ಸೇವೆಯನ್ನು ನಮ್ಮ ಆತ್ಮೀಯರಾದಂಥ 5 ಜನ ಇವತ್ತಿಲ್ಲಿ ಕೊಟ್ಟಿದ್ದಾರೆ. ಪ್ರಾಯಶಃ ಎಲ್ಲರೂ ವರ್ಣನೆ ಮಾಡ್ತಾ ಹೋಗೋದು ಕಷ್ಟ, ಹೀಗಾಗಿ ಅವ್ರ ಹೆಸರು ಮಾತ್ರ ತಗೊಳ್ತಾ ಇರ್ತೇನೆ. ನಮ್ಮ ಆತ್ಮೀಯರಾದಂಥ ಶ್ರೀಯುತ ಸುರೇಶ್ ವಿಕ್ರಮ್ ವೆರಣೇಕರ್ ಸಾಂಗ್ಲಿಯಿಂದ ಇಲ್ಲಿ ಬಂದು ತುಂಬ ದೊಡ್ಡದಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರೊಟ್ಟೊಟ್ಟಿಗೆ ಶ್ರೀಯುತ ಮಂಜುನಾಥ್ ಶೇಟ್ ಉಡುಪಿ, ತುಂಬ ಆತ್ಮೀಯರು ಇವರು ಇಂಥ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಶ್ರೀಯುತ ಡಾಕ್ಟರ್ ನಾಗರಾಜ್ ರಾಮಕೃಷ್ಣ ಶೇಟ್ ನ್ಯಾಮತಿ, ಇವರು ಕೂಡ ದೊಡ್ಡದಾದಂಥ ಒಂದು ದಿನ ಸಂಪೂರ್ಣ ಚಾತುರ್ಮಾಸ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೇಗೆ ಅದರೊಟ್ಟೊಟ್ಟಿಗೆ ರಾಜ್ಯ ಕನ್ನಡ ದೇವ ಬ್ರಾಹ್ಮಣ ಸಂಘ ಶಿವಮೊಗ್ಗ ಅದರ ಮುಖ್ಯಸ್ಥ ಅಂತ ಶ್ರೀಯುತ ಕೃಷ್ಣಮೂರ್ತಿ ಅಣ್ಣನವರು ಮತ್ತು ಎಲ್ಲರೂ ಸೇರಿ ಇವತ್ತು ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರೊಟ್ಟೊಟ್ಟಿಗೆ ಮಠದ ಆತ್ಮೀಯರಾದಂಥ ಶ್ರೀಯುತ ವೆಂಕಟರಮಣ ಶೇಟ್ ಭದ್ರಾವತಿ, ಇವರು ಕೂಡ ಒಂದಿನ ಸಂಪೂರ್ಣ ಚಾತುರ್ಮಾಸ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ರಾಜ್ಯ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘ ಇದೆಯಲ್ಲ, ಕೃಷ್ಣಮೂರ್ತಿ ಅಣ್ಣ ತುಂಬ ಪರಿಚಯ ಮತ್ತು ಕನ್ನಡ ರಾಜ್ಯ ಸಂಘಕ್ಕೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರದೇ ಒತ್ತಡ, ಸ್ವಾಮಿಗಳು ಚಾತುರ್ಮಾಸದಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಅಂಥೇಳಿ ಅವರ ಒತ್ತಡಕ್ಕಾಗಿ ವಾರದಲ್ಲಿ ಒಂದು ದಿವಸ ನಾವು ಚಾತುರ್ಮಾಸ ಕನ್ನಡದಲ್ಲಿ ಮಾತಾಡ್ತಿದ್ದೇವೆ. ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆಲ್ಲರೂ ಕೂಡ ಹಾರ್ದಿಕವಾದ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟೊಟ್ಟಿಗೆ ಇವತ್ತು ಉದಯಾಸ್ತಮಾನ ಸೇವೆಯನ್ನು, ದೊಡ್ಡ ಸೇವೆಯನ್ನು ನಮ್ಮ ಸಾಗರದ ಆತ್ಮೀಯರಾದಂಥ ಶ್ರೀಯುತ ಸದಾನಂದ ಆರ್ ರೇವಣ್ಕರ್ ಅವರು ತುಂಬ ಆತ್ಮೀಯವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತುಂಬ ಆತ್ಮೀಯರು, ಅಷ್ಟೆಲ್ಲ ತುಂಬ ಪರಿಚಿತರೂ ಹೌದು, ಅಷ್ಟೇ ಭಾವಕರು ಕೂಡ ಹೌದು. ದೊಡ್ಡ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಮತ್ತು ಅವರೆಲ್ಲ ಕುಟುಂಬದವರಿಗೆ ಹಾರ್ದಿಕವಾದ ಧನ್ಯವಾದ ಸಲ್ಲಿಸ್ತಾ ದೇವಿ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟೊಟ್ಟಿಗೆ ಇವತ್ತು ಚಾತುರ್ಮಾಸ ಸಂರಕ್ಷಣಾ ಸೇವೆಯನ್ನು, ತುಂಬ ದೊಡ್ಡ ಸೇವೆ ಇದು. ಇದನ್ನು ನಮ್ಮ ಸಾಗರದೇ ಇರತಕ್ಕಂಥ ಶುಕಸಾಗರ ಅಂಥೇಳಿ ಅವರು ಪ್ರಸಿದ್ಧಿ. ಆ ಪ್ರಸಿದ್ಧಿಯನ್ನು ಪಡೆದಂಥ ನಮ್ಮ ಮಾತೃಶ್ರೀ ಅಂತ ಶ್ರೀಮತಿ ಸುನಂದ ಮತ್ತು UV ಶ್ರೀಧರ್ರಾವ್ ಸಾಗರ್, UG ಶ್ರೀಧರ್ರಾವ್ ಸಾಗರ್ ಇವರು ಈ ಒಳ್ಳೆಯ ದೊಡ್ಡ ಸೇವೆಯನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಪ್ರಾಯಶಃ ದೊಡ್ಡ ಸೇವೆ ಇವತ್ತು ಇಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕಡೆ ದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಶ್ರೀಮಠ ಹೊಸದಾಗಿ ನಿರ್ಮಾಣವಾದಾಗ ಮಠದ 3 ಗರ್ಭಗೃಹಗಳಿಗೂ ಕೂಡ ಒಳ್ಳೆಯ ಬಾಗಿಲನ್ನು ಫ್ರೀಯಾಗಿ ಕೊಟ್ಟರು ಮತ್ತು ಅನೇಕ ಸಾಮಗ್ರಿಗಳನ್ನು ಕಡಿಮೆ ರೇಟಲ್ಲಿ ನಮಗೆ ಕೊಟ್ಟು ಒಳ್ಳೆಯ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಅವರಾಗಲಿ ಅವರ ಶ್ರೀಮತಿ ಅವರೇ ಆತ್ಮೀಯವಾಗಿದ್ದಾರೆ. ಹೀಗಾಗಿ ಇಂಥ ಒಂದು ಆತ್ಮೀಯ ಸ್ವಭಾವವುಳ್ಳಂಥ ಶ್ರೀಯುತ ಶ್ರೀಧರಣ್ಣವರಿಗೆ ಮತ್ತು ಅವರೆಲ್ಲ ಕುಟುಂಬದವರಿಗೆ ಹಾರ್ದಿಕವಾದ ಧನ್ಯವಾದ ಸಲ್ಲಿಸ್ತಾ ದೇವಿ ಆಶೀರ್ವಾದ ಇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಾಯಶಃ ಇವತ್ತು ಶನಿವಾರ, ನಾಳೆ ಆದಿತ್ಯವಾರ, ನಾಳೆ ಸ್ವಲ್ಪ ರಶ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಪ್ರಾಯಶಃ ತಾಯಿ ಎಲ್ಲ ನಡೆಸ್ಕೊಳ್ತಾ ಇದ್ದಾಳೆ. ನಾವು ನಿಮಿತ್ತ ಮಾತ್ರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾರು ಬರಬೇಕು, ಯಾರು ಹೋಗಬೇಕು, ಎಷ್ಟು ಜನ ಹೇಗಿರಬೇಕು ಎಂಬುದೆಲ್ಲವೂ ಸಂಕಲ್ಪ ಎಲ್ಲವೂ ಕೂಡ ಆ ತಾಯಿದು. ಆ ತಾಯಿಯ ಸಂಕಲ್ಪದಂತೆ ನಾವೆಲ್ಲರೂ ಕೂಡ ಪಾತ್ರಧಾರಿಯಾಗಿ ಕೆಲಸ ಮಾಡ್ತಾ ಹೋಗೋಣ. ನಾವು ಯಾರು ಸೂತ್ರಧಾರಿಗಳಲ್ಲ ಎಂಬ ಸತ್ಯವನ್ನು ನಾವು ಅರಿಯೋಣ. ನಾವು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ.
ಅದನ್ನು ಮಾಡಿದ್ರೆ ಸಾಕು, ಭಗವಂತ ಏನು ಮಾಡಬೇಕೋ ಅದನ್ನು ತುಂಬ ಚೆನ್ನಾಗಿ ನೆರವೇರಿಸ್ತಾ ಹೋಗ್ತಾನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರೀತಿಪೂರ್ಣವಾಗಿ ತುಂಬ ಪ್ರೀತಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನನ್ನ ಮಾತೆಯರಾಗಲಿ, ಅಕ್ಕಂದಿರಾಗಲಿ, ನನ್ನ ಅಣ್ಣಂದಿರಾಗಲಿ, ನನ್ನ ಮಿತ್ರರಾಗಲಿ ಎಲ್ಲರೂ ಕೂಡ ತುಂಬ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಆ ಸೇವೆಯನ್ನು ಭಗವತಿ ಸ್ವೀಕರಿಸಿ ನಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಪುನಃ ನಿವೇದನೆಯನ್ನು ಮಾಡ್ತಾ ನಮ್ಮ ಈ ಕಥೋಪದೇಶಕ್ಕೆ ವಿರಾಮವನ್ನು ಹಾಕ್ತಾ ಇದ್ದೇವೆ. ಇತಿ ಶ್ರೀಮನ್ನಾರಾಯಣ ಸ್ಮೃತಿಯ ಲೋಕಾ ಸಮಸ್ತಾ